ಮಕ್ಕಳ ಕರೆಯ ಕೇಳಿದೆಯಾ? ವತನವಾಸಿ ತಂದೆ ಮಕ್ಕಳ ಕರೆಯ ಕೇಳಿದೆಯಾ? ಮನದ ತುಂಬ ಮಧುರ ಭಾವ ನೀನೇ ತುಂಬಿಹೆಯ. ವತನವಾಸಿ ತಂದೆ ಮಕ್ಕಳ ಕರೆಯ ಕೇಳಿದೆಯಾ? ಮನದ ತುಂಬ ಮಧುರ ಭಾವ ನೀನೇ ತುಂಬಿಹೆಯ. ವತನವಾಸಿ ತಂದೆ ಮಕ್ಕಳ ಕರೆಯ ಕೇಳಿದೆಯಾ? ಪಾಲನೆ ಅವ್ಯಕ್ತ ರೂಪದಿ ನೀಡಿಹೆ. ಪಾಲನೆ ಅವ್ಯಕ್ತ ರೂಪದಿ ನೀಡಿಹೆ. ಇಂದಿಗೂ ಮಕ್ಕಳಿಗೆ ಪ್ರೇಮವ ನೆರೆದಿಹೆ. ನಿನ್ನಯ ಸಾಕಾರ ದಿನಗಳ ಸ್ಮೃತಿಯು ಬರುತ್ತಿಹುದು. ಏಕೋ ಕಾಣೆ ತಿಳಿಯದಾಗಿಹುದು. ವತನವಾಸಿ ತಂದೆ ವತನವಾಸಿ ತಂದೆ ಮಕ್ಕಳ ಕರೆಯ ಕೇಳಿದೆಯಾ? ವತನವಾಸಿ ತಂದೆ ಸೂಕ್ಷ್ಮ ದೇವತಾ ರೂಪದ ನಿನ್ನ ಮುಗಳು ನಗೆಯು. ಸೂಕ್ಷ್ಮ ದೇವತಾ ರೂಪದ ನಿನ್ನ ಮುಗಳು ನಗೆಯು. ಆಟ ಪಾಠವೋ ಮುರಳಿ ನುಡಿಸುವ ಪರಿಯು. ಅಂದಿನ ಸುಖ ದಿನಗಳ ಮರೆಯಲಾರೆನು ನಾನು. ಮನದಿ ಸ್ಮೃತಿಯು ಮೂಡುತ್ತಿದೆ ಬಾಬಾ. ವತನವಾಸಿ ತಂದೆ ವತನವಾಸಿ ತಂದೆ ಮಕ್ಕಳ ಕರೆಯ ಕೇಳಿದೆಯಾ? ವತನವಾಸಿ ತಂದೆ ಮಕ್ಕಳ ಕರೆಯ ಕೇಳಿದೆಯಾ? ಮನದ ತುಂಬ ಮಧುರ ಭಾವ ನೀನೇ ತುಂಬಿಹೆಯ. ವತನವಾಸಿ ತಂದೆ ಮಕ್ಕಳ ಕರೆಯ ಕೇಳಿದೆಯಾ? ಓಂ ಶಾಂತಿ. ಇಂದಿನ ದಿನಾಂಕ 30/7/2026 ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ತಂದೆಯಂತಹ ನಿರಹಂಕಾರಿ ಮತ್ತು ನಿಷ್ಕಾಮ ಸೇವಾದಾರಿ ಮತ್ಯಾರೂ ಇಲ್ಲ. ಇಡೀ ವಿಶ್ವದ ರಾಜ್ಯ ಭಾಗ್ಯವನ್ನು ಮಕ್ಕಳಿಗೆ ಕೊಟ್ಟು ತಾನು ವಾನಪ್ರಸ್ಥದಲ್ಲಿ ಕುಳಿತು ಬಿಡುತ್ತಾರೆ. ಪ್ರಶ್ನೆ: ತಂದೆಯ ಯಾವ ಸಂದೇಶವನ್ನು ನೀವು ಇಡೀ ವಿಶ್ವಕ್ಕೆ
ಸಾರಬೇಕಾಗಿದೆ. ಉತ್ತರ: ಎಲ್ಲರಿಗೂ ತಿಳಿಸಿ, ನೀವು ದುಃಖಹರ್ತ ಸುಖಕರ್ತನ ಮಕ್ಕಳಾಗಿದ್ದೀರಿ. ನೀವು ಎಂದೂ ಯಾರಿಗೂ ದುಃಖ ಕೊಡಬಾರದು. ನೀವು ಸುಖದಾತ ತಂದೆಯನ್ನು ನೆನಪು ಮಾಡಿರಿ, ಅವರನ್ನು ಅನುಸರಿಸಿರಿ, ಆಗ ಅರ್ಧಕಲ್ಪಕ್ಕಾಗಿ ಸುಖಧಾಮದಲ್ಲಿ ಹೋಗುವಿರಿ. ಈ ಸಂದೇಶವನ್ನು ಎಲ್ಲರಿಗೆ ತಿಳಿಸಬೇಕಾಗಿದೆ. ಯಾರು ಈ ಸಂದೇಶವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳುವರೋ ಅವರು 21 ಜನ್ಮಗಳಿಗಾಗಿ ಮಾಯೆಯ ಮೂರ್ಛೆಯಿಂದ ಮುಕ್ತರಾಗುತ್ತಾರೆ. ಗೀತೆ: ನಮ್ಮ ತೀರ್ಥ ಸ್ಥಾನವು ಭಿನ್ನವಾಗಿದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಈ ಗೀತೆಯ ಅರ್ಥವನ್ನಂತೂ ತಿಳಿದುಕೊಂಡಿರಿ. ಅವರು ನಾವಾತ್ಮರ ತಂದೆಯಾಗಿದ್ದಾರೆ. ಮುಖ್ಯವಾದುದು ಆತ್ಮವಾಗಿದೆ. ನಾವಾತ್ಮರು ಪರಮಪಿತ ಪರಮಾತ್ಮನ ಸನ್ಮುಖದಲ್ಲಿ ಕುಳಿತುಕೊಂಡಿದ್ದೇವೆಂದು ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ನಿಮ್ಮ ಆತ್ಮವು ಪರಮಾತ್ಮನ ಸನ್ಮುಖದಲ್ಲಿ ಕುಳಿತಿದೆ. ನಿಮಗಾದರೆ ತನ್ನ ಶರೀರವಿದೆ, ಆದರೆ ತಂದೆಗೆ ಇದು ಲೋನಾಗಿ ತೆಗೆದುಕೊಂಡಿರುವ ಶರೀರವಾಗಿದೆ. ಗುರುಗಳು ಮನುಷ್ಯರನ್ನು ಯಾತ್ರೆಗೆ ಕರೆದುಕೊಂಡು ಹೋಗುತ್ತಾರೆ. ಭಕ್ತಿ ಮಾರ್ಗದ ಗುರುಗಳು ಅನೇಕರಿದ್ದಾರೆ. ಭಾರತದಲ್ಲಂತೂ ಸ್ತ್ರೀಯು ತನ್ನ ಪತಿಯನ್ನು ಸಹ ಗುರು ಈಶ್ವರನೆಂದು ತಿಳಿದುಕೊಳ್ಳುತ್ತಾಳೆ. ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ನೀವು ಮಕ್ಕಳಲ್ಲವೇ, ನಾವು ಬೇಅದ್ದಿನ ತಂದೆಯ ಮಕ್ಕಳಾಗಿದ್ದೇವೆ. ಬೇಅದ್ದಿನ ಆಸ್ತಿಯನ್ನು ಪುನಃ ಪಡೆಯಲು ಬಂದಿದ್ದೇವೆ. ನಾವೀಗ ಸದ್ಗತಿಯನ್ನು ಪಡೆಯಬೇಕೆಂದು ತಿಳಿದುಕೊಳ್ಳುತ್ತೀರಿ. ಇದಂತೂ ನಿಶ್ಚಯವಿದೆಯಲ್ಲವೇ? ಇಡೀ ಪ್ರಪಂಚವು ದುರ್ಗತಿಯಲ್ಲಿದೆ, ಪತಿತವಾಗಿದೆ. ಪಾವನರಾಗುವುದಕ್ಕಾಗಿ ಕರೆಯುತ್ತಾರೆ. ಅಂದಾಗ ಭಾರತದಲ್ಲಿ ಬಹುತೇಕ ಗುರುಗಳಿದ್ದಾರೆ. ಕೆಲವರಿಗೆ 100 ಜನ ಅನುಯಾಯಿಗಳು, ಕೆಲವರಿಗೆ 500 ಮಂದಿ, ಇನ್ನು ಕೆಲವರಿಗೆ 50 ಮಂದಿಯೂ ಇರುತ್ತಾರೆ. ಕೆಲವರಿಗೆ ಲಕ್ಷ ಕೋಟ್ಯಾಂತರ ಅಂದಾಜಿನಲ್ಲಿಯೂ ಇರುತ್ತಾರೆ. ಉದಾಹರಣೆ: ಕೋಜರ ಅಗಾಂಕ ಗುರುವಿದ್ದಾರೆ. ಅವರಿಗೆ ಎಷ್ಟೊಂದು ಮಂದಿ ಅನುಯಾಯಿಗಳಿದ್ದಾರೆ. ಅವರಿಗೆ ಎಷ್ಟೊಂದು ಗೌರವ ಕೊಡುತ್ತಾರೆ. ಬಲೆ ಏನಾದರೂ ಮಾಡುವವರಾಗಿರಲಿ, ಆದರೆ ಅವರಿಗೆ ಮಾನ್ಯತೆ ಎಷ್ಟೊಂದಿದೆ. ಭಕ್ತಿ ಮಾರ್ಗದಲ್ಲಿ ಗುರುಗಳು ಅನೇಕರಿದ್ದಾರೆ. ಅವರಲ್ಲಿಯೂ ನಂಬರ್ವಾರ್ ಇರುತ್ತಾರೆ. ಕೆಲವರ ಸಂಪಾದನೆಯು ಪದಮದಷ್ಟಿರುತ್ತದೆ. ಅಗಾಂಕರ ಸಂಪಾದನೆಯೂ ಬಹಳಷ್ಟಿದೆ. ಅವರನ್ನು ಅವರ ಶಿಷ್ಯರು ವಜ್ರಗಳಲ್ಲಿ ತುಲಭಾರ ಮಾಡಿ ದಾನ ಮಾಡಿದ್ದರು. ಒಂದು ಕಡೆ ವಜ್ರಗಳು, ಇನ್ನೊಂದು ಕಡೆ ಅವರ ಗುರು. ವಜ್ರಗಳನ್ನು ದಾನ ಮಾಡುತ್ತಾರೆ ಅಂದ ಮೇಲೆ ಎಷ್ಟು ವಜ್ರಗಳಿರಬಹುದು? ಇತ್ತೀಚೆಗೆ ಚಿನ್ನದಲ್ಲಿ ಅನೇಕರನ್ನು ತುಲಭಾರ ಮಾಡುತ್ತಾರೆ. ಇನ್ನೊಂದು ಪ್ಲಾಟಿನಂ ಇರುತ್ತದೆ, ಅದು ಚಿನ್ನಕ್ಕಿಂತಲೂ ಹೆಚ್ಚು ಬೆಲೆ ಬಾಳುವಂಥದ್ದಾಗಿರುತ್ತದೆ. ಅದನ್ನು ಸಹ ತುಲಭಾರ ಮಾಡಿದ್ದರು. ಗುರುಗಳ ಪದವಿ ನೋಡಿ ಎಷ್ಟಿದೆ. ಇಂತಹ ಗುರುಗಳಂತೂ ಅನೇಕರಿದ್ದಾರೆ. ಆದರೆ ಈ ಸದ್ಗುರುವಿಗೆ ಏನು ಕೊಡುತ್ತೀರಿ? ಅವರನ್ನು ತುಲಭಾರ ಮಾಡುವಿರಾ? ವಜ್ರಗಳಲ್ಲಿ ತುಲಭಾರ ಮಾಡುತ್ತೀರಾ? ಅವರಿಗೆ ತೂಕವಿದೆಯೇ? ಶಿವತಂದೆಗೆ ತೂಕವೇ ಇಲ್ಲ. ಶಿವನು ಬಿಂದುವಾಗಿದ್ದಾರೆ. ಅವರನ್ನು ನೀವು ಹೇಗೆ ತುಲಭಾರ ಮಾಡಬಲ್ಲಿರಿ? ಈ ನಿಮ್ಮ ಗುರುವು ಎಷ್ಟು ವಿಚಿತ್ರವಾಗಿದ್ದಾರೆ. ಎಲ್ಲದಕ್ಕಿಂತ ಹಗುರ, ಸಂಪೂರ್ಣ ಸೂಕ್ಷ್ಮವಾಗಿದ್ದಾರೆ. ನಿಮ್ಮ ಗುರು ಒಬ್ಬರೇ ಆಗಿದ್ದಾರೆ. ನೀವು ತಿಳಿದುಕೊಂಡಿದ್ದೀರಿ. ಶಿವತಂದೆಯು ದಾತನಾಗಿದ್ದಾರೆ. ಭಗವಂತನೆಂದು ಏನನ್ನೂ ತೆಗೆದುಕೊಳ್ಳುವುದಿಲ್ಲ. ಅವರು ಕೊಡುತ್ತಾರೆ. ಈಶ್ವರಾರ್ಥವಾಗಿ ಎಲ್ಲರೂ ದಾನ ಮಾಡುತ್ತಾರೆ. ಆಗ ಅದಕ್ಕೆ ಪ್ರತಿಫಲವು ಇನ್ನೊಂದು ಜನ್ಮದಲ್ಲಿ ಸಿಗುತ್ತದೆ ಎಂದು ತಿಳಿಯುತ್ತಾರೆ. ಕಾಮನೆಯನ್ನಂತೂ ಇಟ್ಟುಕೊಳ್ಳುತ್ತಾರೆ. ಇವರಂತೂ ಬೇಅದ್ದಿನ ತಂದೆಯಾಗಿದ್ದಾರೆ. ಇವರ ತರಹ ನಿಷ್ಕಾಮ ಸೇವೆಯನ್ನು ಮತ್ಯಾರೂ ಮಾಡಲು ಸಾಧ್ಯವಿಲ್ಲ. ನಿಷ್ಕಾಮ ಸೇವೆಯು ನೋಡಿ ಹೇಗಿದೆ. ಮಕ್ಕಳನ್ನು ವಿಶ್ವದ ಸುಖಧಾಮದ ಮಾಲೀಕರನ್ನಾಗಿ ಮಾಡುತ್ತಾರೆ. ತಂದೆಯು ವಿಶ್ವದ ಮಾಲೀಕನಾಗುವುದಿಲ್ಲ. ಅವರಿಗೆ ಸುಖದ ಸಾಗರ, ಶಾಂತಿಯ ಸಾಗರ, ಪವಿತ್ರತೆಯ ಸಾಗರನೆಂದು ಹೇಳಲಾಗುತ್ತದೆ. ಮಕ್ಕಳಿಗೆ ಪ್ರತಿಯೊಂದು ಮಾತನ್ನು ಬಹಳ
ಚೆನ್ನಾಗಿ ತಿಳಿಸಲಾಗುತ್ತದೆ. ಒಬ್ಬ ತಂದೆಯಿಂದಲೇ ನಿಮಗೆ ಜೀವನ್ಮುಕ್ತಿ ಸಿಗುತ್ತದೆ. ತಂದೆಯಿಂದ ಸ್ವರ್ಗದ ಆಸ್ತಿಯೂ ಸಿಗುತ್ತದೆ. ನಿಶ್ಚಯ ಮಾಡಿದರೆ ಸಾಕು, ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕಾಗಿದೆ. ಇವರಿಗೆ ಜ್ಞಾನ ಸಾಗರನೆಂದು ಹೇಳುತ್ತಾರೆ. ಆ ಇಡೀ ಸಾಗರವನ್ನು ಶಾಯಿಯನ್ನಾಗಿ ಮಾಡಿ, ಗಿಡ ಮರಗಳನ್ನು ಲೇಖನಿಯನ್ನೂ ಮಾಡಿ ಬರೆದರೂ ಸಹ ಇವರ ಮಹಿಮೆಯು ಮುಗಿಯುವುದಿಲ್ಲ. ನೀವು ಆರಂಭದಿಂದ ಹಿಡಿದು ಬರೆಯುತ್ತಾ ಹೋಗಿ ನಿಮ್ಮದ್ದು ಎಷ್ಟೊಂದು ಪುಸ್ತಕಗಳಾಗಿಬಿಡುವುದು. ಈ ಜ್ಞಾನವು ಬಹಳ ಅತ್ಯಮೂಲ್ಯವಾಗಿದೆ. ಇದನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ನೀವು ತಿಳಿದುಕೊಂಡಿದ್ದೀರಿ, ಇದು ಪರಂಪರೆಯಂತೂ ನಡೆಯುವುದಿಲ್ಲ. ಈಗ ನಿಮಗೆ ಸಾರವೂ ಸಿಗುತ್ತದೆ. ತಂದೆಯು ಬಂದು ಮಕ್ಕಳಿಗೆ ತಮ್ಮ ಪರಿಚಯ ನೀಡುತ್ತಾರೆ. ಅದೇ ಸಾಕಷ್ಟಾಗುತ್ತದೆ. ತಂದೆಯ ಪರಿಚಯ ಕೊಡುವುದರಿಂದ, ರಚಯಿತನನ್ನು ಅರಿತುಕೊಳ್ಳುವುದರಿಂದ ರಚನೆಯ ಜ್ಞಾನವೂ ಬಂದು ಬಿಡುತ್ತದೆ. ಬುದ್ಧಿಯೂ ಏಳುತ್ತದೆ. ಸತ್ಯಯುಗದಲ್ಲಿ ಯಾರು ಬರುವರೋ ಅವರದ್ದು ಹೆಚ್ಚು ಪುನರ್ಜನ್ಮಗಳಿರುವುದು. ಚಕ್ರದಲ್ಲಿ ಯಾರು ಮೊದಲು ಬಂದಿರುವರೋ ಅವರೇ ಬರುತ್ತಾರೆ. ಈ ಚಕ್ರವನ್ನು ಸಹ ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ. ನಮ್ಮ ತೀರ್ಥಸ್ಥಾನವು ಭಿನ್ನವೆಂದು ಗೀತೆಯಲ್ಲಿಯೂ ಕೇಳಿದ್ದೀರಿ. ಆ ತೀರ್ಥಯಾತ್ರೆಗಳನ್ನಂತೂ ಜನ್ಮ ಜನ್ಮಾಂತರದಿಂದಲೂ ಮಾಡುತ್ತಾ ಬಂದಿದ್ದೀರಿ. ಇದು ಕೇವಲ ನಿಮ್ಮ ಒಂದು ಜನ್ಮದ ಯಾತ್ರೆಯಾಗಿದೆ. ಇದು ಆತ್ಮಿಕ ಯಾತ್ರೆಯಲ್ಲಿ ಸ್ವಲ್ಪವೂ ಕಷ್ಟವಿಲ್ಲ. ಜ್ಞಾನ ಕೊಡುವವರು ಒಬ್ಬರೇ ಸದ್ಗುರುವಾಗಿದ್ದಾರೆ. ಸದ್ಗತಿಯಂತೂ ಯಾರಿಗೂ ಆಗುವುದಿಲ್ಲ. ಅವರು ಸುಪ್ರೀಂ ಜ್ಞಾನಸಾಗರನಾಗಿದ್ದಾರೆ. ಸರ್ವರ ಸದ್ಗತಿಯಾಗಿ ಬಿಡುತ್ತದೆ ಅಂದ ಮೇಲೆ ಇನ್ನೇನು ಬೇಕು? ತತ್ವಗಳು ಸತೋ ಪ್ರಧಾನವಾಗಿ ಬಿಡುತ್ತವೆ. ಇಲ್ಲಿ ತಮೋ ಪ್ರಧಾನರಿರುವ ಕಾರಣ ವಾಯು ಇತ್ಯಾದಿಗಳೂ ಸಹ ಅದೇ ರೀತಿ ತಮೋ ಪ್ರಧಾನವಾಗುತ್ತದೆ. ಎಷ್ಟೊಂದು ಭೂಕಂಪಗಳಾಗುತ್ತವೆ. ಸತ್ಯಯುಗದಲ್ಲಿ ದುಃಖ ಕೊಡುವಂತಹ ಯಾವುದೇ ವಸ್ತು ಇರುವುದಿಲ್ಲ. ತಂದೆಯು ದುಃಖಹರ್ತ ಸುಖಕರ್ತನಾಗಿದ್ದಾರೆ. ನೀವು ಅವರ ಮಕ್ಕಳಾಗಿದ್ದೀರಿ. ಆದ್ದರಿಂದ ಯಾರಿಗೂ ದುಃಖವನ್ನು ಕೊಡಬಾರದು. ಎಲ್ಲರಿಗೆ ಸುಖದ ಆಸ್ತಿಯನ್ನು ಪಡೆಯುವ ಈ ಮಾರ್ಗವನ್ನು ತಿಳಿಸಬೇಕಾಗಿದೆ. ಈಗ ತಂದೆಯು ತಿಳಿಸುತ್ತಾರೆ, ನೀವು ಸುಖವನ್ನೇ ಕೊಡಬೇಕಾಗಿದೆ. ತಂದೆಯು ನಿಮಗೆ ಅರ್ಧಕಲ್ಪಕ್ಕಾಗಿ ಇಂತಹ ಸುಖವನ್ನು ಕೊಡುತ್ತಾರೆ. ಅಲ್ಲಿ ದುಃಖದ ಹೆಸರೇ ಇರುವುದಿಲ್ಲ. ನೀವು ತಿಳಿದುಕೊಂಡಿದ್ದೀರಿ, ತಂದೆಯಿಂದ 21 ಜನ್ಮಗಳ ಆಸ್ತಿಯನ್ನು ಪಡೆಯಲು ನಾವು ಇಲ್ಲಿಗೆ ಬಂದಿದ್ದೇವೆ. ನೀವು ವಿದ್ಯಾರ್ಥಿಗಳಾಗಿದ್ದೀರಲ್ಲವೇ? ನಿಮ್ಮ ಹೃದಯದಲ್ಲಿದೆ, ಶಿವ ತಂದೆಯಿಂದ ಸ್ವರ್ಗದ ಸುಖವನ್ನು ತೆಗೆದುಕೊಳ್ಳುತ್ತೇವೆ. ಅದರಿಂದ ಎಲ್ಲ ದುಃಖಗಳು ದೂರವಾಗಿ ಬಿಡುತ್ತವೆ. ತಂದೆಯು ನಮಗೆ ಎಚ್ಚರವಾಗಲು ಸಂಜೀವಿನ ಮೂಲಿಕೆಯನ್ನು ಕೊಡುತ್ತಾರೆ. ನಂತರ 21 ಜನ್ಮಗಳವರೆಗೂ ಎಂದೂ ಮೂರ್ಛಿತರಾಗುವುದಿಲ್ಲ. ಆ ಸಂಜೀವಿನಿ ಮೂಲಿಕೆಯಾಗಿದೆ ಮನ್ಮನಾಭವ. ಸರ್ವರ ಸದ್ಗತಿದಾತನು ಒಬ್ಬರೇ ತಂದೆಯಾಗಿದ್ದಾರೆ. ಅವರಿಗೆ ನಿರಾಕಾರ ನಿರಹಂಕಾರಿ ಎಂದು ಹೇಳಲಾಗುತ್ತದೆ. ಯಾವ ತನುವಿನಲ್ಲಿ ಬರುವರೋ ಅವರು ಸಾಧಾರಣರಾಗಿದ್ದಾರೆ. ತಂದೆಯು ತಿಳಿಸುತ್ತಾರೆ, ಡಿಯರ್ ಚಿಲ್ಡ್ರನ್, ಐ ಆಮ್ ಯುವರ್ ಒಬಿಡಿಯೆಂಟ್ ಫಾದರ್. ಪ್ರಿಯ ಮಕ್ಕಳೇ, ನಾನು ನಿಮ್ಮ ವಿಧೇಹ ತಂದೆಯಾಗಿದ್ದೇನೆ. ಹಿರಿಯ ವ್ಯಕ್ತಿಗಳು ಯಾವಾಗಲೂ ನಾನು ನಿಮ್ಮ ವಿಧೇಹ ಸೇವಕ ಎಂದು ಬರೆಯುತ್ತಾರೆ. ತಮಗೆ ಎಂದೂ ಶ್ರೀ ಎಂದು ಬರೆಯುವುದಿಲ್ಲ. ಇತ್ತೀಚೆಗಂತೂ ಶ್ರೀ ಶ್ರೀ ಎಂದು ಬರೆಯುತ್ತಾರೆ. ತಾವೇ ತಮಗೆ ಶ್ರೀ ಶ್ರೀ ಎಂದು ಬರೆದುಕೊಳ್ಳುತ್ತಾರೆ. ತಂದೆಯಂತೂ ನಿರಾಕಾರಿ ನಿರಹಂಕಾರಿಯಾಗಿದ್ದಾರೆ. ನೀವೀಗ ಅವರ ಸನ್ಮುಖದಲ್ಲಿ ಕುಳಿತಿದ್ದೀರಿ. ನಿಮಗೆ ತಿಳಿದಿದೆ, ಅವರು ನಮ್ಮ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ. ಉಳಿದೆಲ್ಲರೂ ಭಕ್ತಿ ಮಾರ್ಗದ ಅನೇಕ ಗುರುಗಳಿದ್ದಾರೆ. ಗುರುಗಳಿಗೂ ಗುರುಗಳಿರುತ್ತಾರೆ. ಆದರೆ ಇವರಿಗೆ ಯಾರೂ ಗುರುವಿಲ್ಲ. ಇವರು ಸತ್ಯ ತಂದೆ, ಸತ್ಯ ಶಿಕ್ಷಕ, ಸದ್ಗುರುವಾಗಿದ್ದಾರೆ. ನೀವು ತಿಳಿದುಕೊಂಡಿದ್ದೀರಿ, ಆತ್ಮವೇ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳುತ್ತಿದೆ. ತಂದೆಯೂ ಸಹ ಆತ್ಮನಲ್ಲವೇ? ಅವರಲ್ಲಿಯೂ ಗುಣಗಳಿವೆ. ನಿಮ್ಮ ಗುಣಗಳು ಬೇರೆ ಬೇರೆಯಾಗಿ ಬಿಡುತ್ತವೆ. ಈ ಸಮಯದಲ್ಲಿ ಯಾವ ಗುಣಗಳು ನಿಮ್ಮಲ್ಲಿವೆಯೋ ಅದೇ ತಂದೆಯದಾಗಿದೆ. ಮತ್ತೆ ಸತ್ಯಯುಗದಲ್ಲಿ ನಿಮ್ಮದು ದೈವಿ ಗುಣಗಳಾಗುತ್ತವೆ. ತಂದೆಯು ಜ್ಞಾನಸಾಗರ, ಪ್ರೀತಿಯ ಸಾಗರನಾಗಿದ್ದಾರೆ.
ಕೃಷ್ಣನ ಮಹಿಮೆಯು ಬೇರೆಯಾಗಿದೆ. ಶಿವತಂದೆಗೆ 16 ಕಲಾ ಸಂಪೂರ್ಣನೆಂದು ಹೇಳಲು ಸಾಧ್ಯವಿಲ್ಲ. ಅವರಂತೂ ಸ್ಥಿರವಾಗಿದ್ದಾರೆ. ತಂದೆಯು ಹೇಳುತ್ತಾರೆ, ಈ ಬಿರುದನ್ನು ನನಗೆ ಕೊಡಲು ಸಾಧ್ಯವಿಲ್ಲ. ನಾನು ಪುನಃ ಸರ್ವಗುಣ ಸಂಪನ್ನನಾಗಲು ನಾನು ವಿಕಾರಿಯಾಗುತ್ತೇನೆಯೇ? ಕೃಷ್ಣನ ಹಾಗೆ ನನ್ನ ಮಹಿಮೆ ಮಾಡುವುದಿಲ್ಲ. ಈ ಜ್ಞಾನವನ್ನು ಯಾರು ಕಲ್ಪದ ಮೊದಲು ಕೇಳಿದ್ದಾರೆಯೋ ಅವರೇ ಬರುತ್ತಾರೆ, ಬಂದು ತಂದೆಯಿಂದ ಕೇಳುತ್ತಾರೆ ಮತ್ತು ತಂದೆಯನ್ನು ನೆನಪು ಮಾಡುತ್ತಾರೆ. ಅಂತಿಮದಲ್ಲಿ ಅಯ್ಯೋ ಅಯ್ಯೋ ಎಂದು ಅಳುತ್ತಾರೆ. ನಂತರ ಜೈ ಜೈಕಾರವಾಗಿ ಬಿಡುತ್ತದೆ. ನೀವೀಗ ಯಾತ್ರೆಯ ರಹಸ್ಯವನ್ನು ತಿಳಿದುಕೊಂಡಿದ್ದೀರಿ. ಈ ಯಾತ್ರೆಯಿಂದ ಮತ್ತೆ ನೀವು ಮೃತ್ಯು ಲೋಕಕ್ಕೆ ಹಿಂತಿರುಗುವುದಿಲ್ಲ. ಆ ತೀರ್ಥಯಾತ್ರೆಗಳಿಂದ ಪುನಃ ಮನೆಗೆ ಹಿಂತಿರುಗಿ ಬರುತ್ತಾರೆ. ಎಷ್ಟೊಂದು ಮನುಷ್ಯರು ಸ್ನಾನ ಮಾಡಲು ಹೋಗುತ್ತಾರೆ. ಭಕ್ತಿಯ ವಿಸ್ತಾರ ನೋಡಿ ಎಷ್ಟೊಂದಿದೆ. ಹೇಗೆ ವೃಕ್ಷವು ಎಷ್ಟು ದೊಡ್ಡದಾಗಿರುತ್ತದೆ, ಬೀಜವಂತೂ ಬಹಳ ಚಿಕ್ಕದಾಗಿರುತ್ತದೆ, ಹಾಗೆಯೇ ಭಕ್ತಿಯ ವಿಸ್ತಾರವೂ ಎಷ್ಟೊಂದಿದೆ. ಜ್ಞಾನಸಾಗರದಲ್ಲಿ ಒಂದು ಸಲ ಮುಳುಗಿದರೂ ಸಹ ನಿಮ್ಮದ್ದು ಸದ್ಗತಿ ಆಗಿಬಿಡುತ್ತದೆ. ಭಕ್ತಿಯಲ್ಲಿ ಇಳಿಯುತ್ತಾ ಇಳಿಯುತ್ತಾ ಅರ್ಧಕಲ್ಪ ಹಿಡಿಸುತ್ತದೆ. ಇಲ್ಲಿ ನಿಮಗೆ ಏಣಿಯನ್ನು ಹತ್ತುವುದರಲ್ಲಿ 1 ಸೆಕೆಂಡ್ ಸಾಕು. ಎಷ್ಟು ಒಳ್ಳೆಯ ಲಿಫ್ಟ್ ಆಗಿದೆ. ಕೆಳಗಿನಿಂದ ಒಮ್ಮೆಲೆ ಮೇಲೆ ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಇದಕ್ಕೆ ಏರುವ ಕಲೆಯಿಂದ ಸರ್ವರ ಉದ್ಧಾರವೆಂದು ಹೇಳಲಾಗುತ್ತದೆ. ಸರ್ವರ ಸದ್ಗತಿದಾತನು ತಂದೆಯೊಬ್ಬರೇ ಆಗಿದ್ದಾರೆ. ಈಗ ಜ್ಞಾನ ಭಕ್ತಿಯ ಅಂತರವನ್ನು ನೋಡಿದ್ದೀರಿ. ಜ್ಞಾನ ಭಕ್ತಿ ವೈರಾಗ್ಯವಲ್ಲವೇ? ಸನ್ಯಾಸಿಗಳದ್ದು ಮಿತವಾದ ವೈರಾಗ್ಯವಾಗಿದೆ. ತಂದೆಯು ತಿಳಿಸಿದ್ದಾರೆ, 2 ಪ್ರಕಾರದ ವೈರಾಗ್ಯವಿದೆ. ಒಂದು ಹದ್ದಿನ ವೈರಾಗ್ಯ, ಯಾವುದರಿಂದ ಯಾರದೇ ಸದ್ಗತಿ ಆಗುವುದಿಲ್ಲ. ಇನ್ನೊಂದು ಬೇಹದ್ದಿನ ವೈರಾಗ್ಯ, ಇದರಿಂದ ನಿಮ್ಮ ಸದ್ಗತಿ ಆಗಿಬಿಡುತ್ತದೆ. ಸದ್ಗತಿಗಾಗಿ ಈಗ ನೀವು ಮಕ್ಕಳಿಗೆ ಶ್ರೇಷ್ಠಾತಿ ಶ್ರೇಷ್ಠರಾಗುವ ಮತ ಸಿಗುತ್ತದೆ. ಈಗ ಶ್ರೀಮತದ ಅನುಸಾರ ಶ್ರೇಷ್ಠ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ. ರಾವಣನ ಮತದ ಅನುಸಾರ ಈ ಭ್ರಷ್ಟ ಪ್ರಪಂಚವಾಗಿದೆ. ನಾವು ಶ್ರೇಷ್ಠರಾಗುತ್ತಿದ್ದೇವೆ. ಈ ಮಾತುಗಳು ನಿಮಗೆ ತಿಳಿದಿದೆ. ಪ್ರಪಂಚದವರಿಗೆ ಏನೂ ತಿಳಿದಿಲ್ಲ. ಈ ಬ್ರಹ್ಮ ಕುಮಾರಿಯರು ವಿನಾಶ ಮಾಡಿಸುವವರಾಗಿದ್ದಾರೆಂದು ಹೇಳುತ್ತಾರೆ. ಆದರೆ ಸತ್ಯವಾಗಿ ವಿನಾಶವಂತೂ ಆಗಲೇಬೇಕಾಗಿದೆ. ಇದರಿಂದಲೇ ಕಲ್ಯಾಣವಾಗುವುದು. ಕಲ್ಯಾಣಕಾರಿ ತಂದೆಯೂ ಬರುತ್ತಾರೆ. ಆಗಲೇ ಮಹಾಭಾರತ ಯುದ್ಧವಾಗುತ್ತದೆ. ಈ ಬ್ರಹ್ಮ ಕುಮಾರಿಯರು ವಿನಾಶ ಮಾಡುತ್ತಾರೆ ಎಂದು ನಾವು ಹೇಳುತ್ತಿದ್ದೆವಲ್ಲವೇ ಎನ್ನುತ್ತಾರೆ. ಅವಶ್ಯವಾಗಿ ವಿನಾಶವಂತೂ ಆಗಲೇಬೇಕಾಗಿದೆ. ನಾವು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತೇವೆ. ಹಳೆಯದರ ನಂತರ ಹೊಸದು ಬರಲೇಬೇಕಾಗಿದೆ. ಕಲ್ಪಕಲ್ಪವೂ ವಿನಾಶವಾಗುತ್ತದೆ. ಇದರಿಂದಲೇ ಭಾರತದಲ್ಲಿ ಸ್ವರ್ಗದ ಬಾಗಿಲು ತೆರೆಯುತ್ತದೆ. ಆದರೆ ಇದನ್ನು ಮನುಷ್ಯರು ತಿಳಿದುಕೊಳ್ಳುವುದಾದರೂ ಹೇಗೆ? ಮುಂದೆ ಹೋದಂತೆ ಅನೇಕರು ತಿಳಿದುಕೊಳ್ಳುವರು. ತಂದೆಯೂ ಬರುತ್ತಾರೆ. ಇಡೀ ಹಳೆಯ ಪ್ರಪಂಚವು ಸ್ವಾಹ ಆಗಿಬಿಡುತ್ತದೆ. ನಿಮ್ಮ ಈ ಯಜ್ಞವಂತೂ ಅದ್ಭುತವಾಗಿದೆ. ಇದರಲ್ಲಿ ಎಲ್ಲವೂ ಆಹುತಿ ಆಗಬೇಕಾಗಿದೆ. ಇದು ಸಹ ನಿಮಗೆ ಗೊತ್ತು, ಮತ್ಯಾರಿಗೂ ಗೊತ್ತಿಲ್ಲ. ಪಾಂಡವರ ವಿಜಯವಾಗುವುದು ಮತ್ತೆಲ್ಲರೂ ಸಮಾಪ್ತಿಯಾಗುವರು. ನೀವು ಪಾಂಡವರೇ ಉಳಿಯುತ್ತೀರಿ. ನಂತರ ಹೊಸ ಪ್ರಪಂಚದಲ್ಲಿ ರಾಜ್ಯ ಮಾಡುತ್ತೀರಿ. ಈ ಜ್ಞಾನವು ಬಹಳ ಅದ್ಭುತವಾಗಿದೆ. ಎಲ್ಲರ ದುಃಖಹರ್ತ, ಸುಖಕರ್ತ, ಸದ್ಗತಿ ಕೊಡುವವರು ಒಬ್ಬರೇ ತಂದೆಯಾಗಿದ್ದಾರೆ. ಎಷ್ಟು ಮಧುರ, ಎಷ್ಟೊಂದು ಪ್ರಿಯ ತಂದೆಯಾಗಿದ್ದಾರೆ. ಮಧುರ ತಂದೆಯೇ ತಾವು ಬಂದರೆ ನಾವು ನಿಮಗೆ ಬಲಿಹಾರಿ ಆಗುತ್ತೇವೆ. ನನ್ನವರು ನಿಮ್ಮ ಹೊರತು ಮತ್ಯಾರೂ ಇಲ್ಲವೆಂದು ಹೇಳುತ್ತಾ ಬಂದಿದ್ದೀರಿ. ಆದರೆ ಇದರ ಅರ್ಥವು ಮನೆಮಠವನ್ನು ಬಿಟ್ಟು ಇಲ್ಲಿ ಬಂದು ಕುಳಿತುಕೊಳ್ಳುತ್ತೇವೆ ಎಂದಲ್ಲ. ಬಲೆ ಗೃಹಸ್ಥ ವ್ಯವಹಾರದಲ್ಲಿಯೇ ಇರಿ. 7 ದಿನಗಳ ಕೋರ್ಸ್ ತೆಗೆದುಕೊಂಡು ಮತ್ತೆ ಎಲ್ಲಿಯಾದರೂ ಹೋಗಿರಿ. ಮನ್ಮನಾಭವ ಕೇವಲ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಆಸ್ತಿಯನ್ನು ಪಡೆಯಬೇಕಾಗಿದೆ. ಕೇವಲ ನೆನಪಿನ ಯಾತ್ರೆಯಲ್ಲಿ ಇರಬೇಕಾಗಿದೆ. ಇದರಿಂದಲೇ ದೋಣಿಯು ಪಾರಾಗುವುದು. ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ.
ಪವಿತ್ರರಾಗಿರಬೇಕಾಗಿದೆ. ಚೀಚಿ ಪದಾರ್ಥಗಳನ್ನು ತಿನ್ನಬಾರದು. ಮುರುಳಿಯಂತೂ ಅವಶ್ಯವಾಗಿ ಸಿಗುತ್ತದೆ. ಕೆಲವೊಂದು ಸಮಯದಲ್ಲಿ ಮುರುಳಿಯೂ ಸಿಗುವುದಿಲ್ಲ. ಆಪತ್ತುಗಳು ಬರುತ್ತವೆ, ಏರುಪೇರುಗಳಾಗುತ್ತವೆ. ಆಗ ಮುರುಳಿಯೂ ಸಿಗುವುದಿಲ್ಲ. ನೀವು ಈ ಕಣ್ಣುಗಳಿಂದ ಏನೆಲ್ಲವನ್ನೋ ನೋಡುತ್ತೀರೋ ಇದೇನು ಉಳಿಯುವುದಿಲ್ಲ. ಎಲ್ಲವೂ ಭಸ್ಮವಾಗಿ ಬಿಡುವುದು. ಪ್ರಳಯವಂತೂ ಆಗುವುದಿಲ್ಲ. ಪ್ರಪಂಚವಂತೂ ಒಂದೇ ಆಗಿದೆ. ಹೊಸದರಿಂದ ಹಳೆಯದಾಗುತ್ತದೆ. ಹೊಸ ಪ್ರಪಂಚ ಹಳೆಯ ಪ್ರಪಂಚವೆಂದು ಹೇಳಲಾಗುತ್ತದೆ. ಈಗಂತೂ ಹೇಳುತ್ತೀರಿ, ಇದು ಹಳೆಯ ಪ್ರಪಂಚವಾಗಿದೆ. ಇನ್ನೂ ಸ್ವಲ್ಪವೇ ಸಮಯವಿದೆ. ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷಗಳೆಂದು ಅವರು ಹೇಳುತ್ತಾರೆ. ಕಲಿಯುಗವು ಇನ್ನೂ 40,000 ವರ್ಷಗಳು ನಡೆಯುವುದೆಂದು ಹೇಳುತ್ತಾರೆ. ವಾಸ್ತವದಲ್ಲಿ ಇದು 5,000 ವರ್ಷಗಳ ಚಕ್ರವಾಗಿದೆ. ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವಿದೆ. ಮನುಷ್ಯರು ಬಹಳ ಕಲ್ಲು ಬುದ್ಧಿಯವರಾಗಿದ್ದಾರೆ. ಪಾತ್ರಧಾರಿಗಳಾಗಿಯೂ ಡ್ರಾಮಾದ ರಚಯಿತ ನಿರ್ದೇಶಕರನ್ನು ಅರಿತುಕೊಂಡಿಲ್ಲ. ಅಂದ ಮೇಲೆ ಅವರಿಗೆ ಏನು ಹೇಳುವುದು? ವಿಶ್ವದ ಚರಿತ್ರೆ ಭೂಗೋಳವು ಹೇಗೆ ಪುನರಾವರ್ತನೆಯಾಗುತ್ತದೆ ಎಂಬುದನ್ನಂತೂ ತಿಳಿದುಕೊಳ್ಳಬೇಕಲ್ಲವೇ? ಯಾರು ಚೆನ್ನಾಗಿ ತಿಳಿದುಕೊಳ್ಳುವರೋ ಅವರು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಅನ್ಯರಿಗೆ ಧಾರಣೆ ಮಾಡಿಸುತ್ತಾರೆ. ಅಂಥವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ತಂದೆಯು ತಿಳಿಸುತ್ತಾರೆ, ನನ್ನಲ್ಲಿ ಯಾವ ಜ್ಞಾನವಿದೆಯೋ ಅದನ್ನು ಈಗ ನಿಮಗೆ ತಿಳಿಸುತ್ತಿದ್ದೇನೆ. ಡ್ರಾಮಾ ಅನುಸಾರ ನಾನು ಪುನರಾವರ್ತನೆ ಮಾಡುತ್ತೇನೆ. ನನ್ನದು ಡ್ರಾಮಾದಲ್ಲಿ ಪಾತ್ರವಿದೆ. ಭಕ್ತಿ ಮಾರ್ಗದಲ್ಲಿಯೂ ಪಾತ್ರವನ್ನು ಅಭಿನಯಿಸಿದ್ದೆನು. ಈಗ ಬಂದು ನಿಮಗೆ ತನ್ನ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ಪರಿಚಯವನ್ನು ಕೊಡುತ್ತೇನೆ. ನಾನೂ ಸಹ ಡ್ರಾಮಾದ ಬಂಧನದಲ್ಲಿದ್ದೇನೆ. ನನ್ನ ಪರಿಚಯವನ್ನು ಕೊಡಲು ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿಸಲು ಒಂದೇ ಬಾರಿ ಬರುತ್ತೇನೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ತಂದೆಯ ಸಮಾನ ವಿಧೇಯರಾಗಬೇಕಾಗಿದೆ ಎಂದು ಯಾವುದೇ ಮಾತಿನಲ್ಲಿ ತಮ್ಮ ಅಹಂಕಾರವನ್ನು ತೋರಿಸಬಾರದು. ನಿರಾಕಾರಿ ಮತ್ತು ನಿರಹಂಕಾರಿಗಳಾಗಿ ಇರಬೇಕಾಗಿದೆ. ತಂದೆ ಶಿಕ್ಷಕ ಮತ್ತು ಸದ್ಗುರುವಿನ ಅಂತರವನ್ನು ತಿಳಿದುಕೊಂಡು ನಿಶ್ಚಯ ಬುದ್ಧಿಯವರಾಗಿ ಶ್ರೀಮತದಂತೆ ನಡೆಯಬೇಕಾಗಿದೆ. ಆತ್ಮಿಕ ಯಾತ್ರೆಯಲ್ಲಿ ಇರಬೇಕಾಗಿದೆ. ವರದಾನ. ಪುರುಷಾರ್ಥ ಶಬ್ದವನ್ನು ಯಥಾರ್ಥ ರೀತಿಯಿಂದ ಉಪಯೋಗ ಮಾಡುತ್ತಾ ಸದಾ ಮುಂದುವರಿಯುವ ಶ್ರೇಷ್ಠ ಪುರುಷಾರ್ಥಿ ಭವ. ಹಲವೊಮ್ಮೆ ಪುರುಷಾರ್ಥಿ ಎಂಬ ಶಬ್ದವೂ ಸಹ ಸೋಲುಂಟು ಮಾಡುವುದರಲ್ಲಿ ಅಥವಾ ಅಸಫಲತೆಯನ್ನು ಪ್ರಾಪ್ತಿ ಮಾಡಿಸುವುದರಲ್ಲಿ ಆಧಾರವಾಗಿ ಬಿಡುತ್ತದೆ. ಯಾವಾಗ ಯಾವುದೇ ತಪ್ಪಾಯಿತೆಂದರೆ ಹೇಳಿಬಿಡುತ್ತೀರಿ. ನಾವಂತೂ ಈಗ ಪುರುಷಾರ್ಥಿ ಆಗಿದ್ದೇವೆ. ಆದರೆ ಯಥಾರ್ಥ ಪುರುಷಾರ್ಥಿ ಎಂದಿಗೂ ಸಹ ಸೋಲನ್ನು ಅನುಭವಿಸಲು ಸಾಧ್ಯವಿಲ್ಲ. ಏಕೆಂದರೆ ಪುರುಷಾರ್ಥ ಶಬ್ದದ ಯಥಾರ್ಥ ಅರ್ಥವೂ ಇದೇ ಆಗಿದೆ. ಸ್ವಯಂವನ್ನು ಪುರುಷಾರ್ಥ ಅರ್ಥಾತ್ ಆತ್ಮನೆಂದು ತಿಳಿದುಕೊಂಡು ನಡೆಯುವುದು. ಇಂತಹ ಆತ್ಮಿಕ ಸ್ಥಿತಿಯಲ್ಲಿ ಇರುವಂತಹ ಪುರುಷಾರ್ಥಿಗಳು ಸದಾ ಕಾಲವೂ ಗುರಿಯನ್ನು ಮುಂದಿಟ್ಟುಕೊಂಡು ನಡೆಯುತ್ತಾರೆ. ಅವರೆಂದಿಗೂ ಸಹ ನಿಲ್ಲುವುದಿಲ್ಲ. ಸಾಹಸ ಉಲ್ಲಾಸವನ್ನು ಬಿಡುವುದಿಲ್ಲ. ಸ್ಲೋಗನ್. ಮಾಸ್ಟರ್ ಸರ್ವಶಕ್ತಿವಂತನ ಸ್ಮೃತಿಯಲ್ಲಿರಿ. ಈ ಸ್ಮೃತಿಯೇ ಮಾಲೀಕತ್ವದ ಸ್ಮೃತಿಯನ್ನು ತರಿಸುತ್ತದೆ. ಅವ್ಯಕ್ತ ಸೂಚನೆ. ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಯಾವುದೇ ಕಾರ್ಯ ಮಾಡುತ್ತಾ ಅಥವಾ ಮಾತನಾಡುತ್ತಾ ಮಧ್ಯದಲ್ಲಿ ಸಂಕಲ್ಪಗಳ ಟ್ರಾಫಿಕ್ ಅನ್ನು
ನಿಲ್ಲಿಸಿ. 1 ನಿಮಿಷಕ್ಕಾಗಿ ಮನಸ್ಸಿನ ಸಂಕಲ್ಪಗಳನ್ನು, ಶರೀರದ ಮೂಲಕ ನಡೆಯುತ್ತಿರುವ ಕರ್ಮವನ್ನು ಮಧ್ಯದಲ್ಲಿ ನಿಲ್ಲಿಸಿಯೂ ಈ ಅಭ್ಯಾಸ ಮಾಡಿ. ಆಗ ಬಿಂದು ರೂಪದ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತರಾಗಬಹುದು. ಹೇಗೆ ಅವ್ಯಕ್ತ ಸ್ಥಿತಿಯಲ್ಲಿರುತ್ತಾ ಕಾರ್ಯ ಮಾಡುವುದು ಸರಳವಾಗುತ್ತಾ ಹೋಗುತ್ತಿದೆ, ಹಾಗೆಯೇ ಈ ಬಿಂದು ರೂಪದ ಸ್ಥಿತಿಯು ಸಹ ಸಹಜವಾಗಲಿ. ಇದೇ ಯೋಗದ ಜ್ವಾಲಾ ಸ್ವರೂಪ ಸ್ಥಿತಿಯಾಗಿದೆ. ಒಳ್ಳೆಯದು. ಓಂ ಶಾಂತಿ.